ಕೇಂದ್ರ ಸರ್ಕಾರದಿಂದ ರಾಜ್ಯದ ನಿರುದ್ಯೋಗಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಕೇಂದ್ರದಿಂದ ನಿರುದ್ಯೋಗಿಗಳಿಗಾಗಿ ಅಂತಾನೆ ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಈ ಒಂದು ಯೋಜನೆಯ ಬಗ್ಗೆ ಕೇಳಿದ್ರೆ ನೀವು ಹುಬ್ಬೇರಿಸೋದಂತೂ ಗ್ಯಾರಂಟಿ. ಅಂತಹದೊಂದು ಸದಾವಕಾಶವನ್ನ ಕೊಡ್ತಾ ಇದೆ ಕೇಂದ್ರದಿಂದ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ನಿರುದ್ಯೋಗಿಗಳಿಗೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 25 ಲಕ್ಷ ರೂಪಾಯಿ ಕೊಡುವಂತಹ ಯೋಜನೆ ಇದು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಹಣವನ್ನ ಕೇಂದ್ರ ಸರ್ಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿದೆ? ಏನಿದು ಯೋಜನೆ? ನಿರುದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಕೊಟ್ಟಂತಹ ಆ ಸಿಹಿ ಸುದ್ದಿ ಏನು? ರಾಜ್ಯದ ನಿರುದ್ಯೋಗಿಗಳು ಇದಕ್ಕೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಈ ಒಂದು ಹಣವನ್ನ ಪಡೆದುಕೊಳ್ಳೋದು ಹೇಗೆ, ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ಒಂದು ಯೋಜನೆಯ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಯೋಜನೆಗಳ ಕುರಿತಾಗಿನ ಮಾಹಿತಿಗಳಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಪ್ರಮುಖವಾಗಿ ಈ ಒಂದು ಯೋಜನೆಯಲ್ಲಿ ಒಂದಷ್ಟು ಹಣ ಉಚಿತವಾಗಿ ಸಿಗುತ್ತೆ, ಅಂದ್ರೆ ವಾಪಸ್ ಕಟ್ಟುವಂತಹ ಅಗತ್ಯ ಇಲ್ಲ. ಹಾಗಂತ ಇಷ್ಟೊಂದು ಹಣವನ್ನ ಕೇಂದ್ರ ಸರ್ಕಾರ ಸುಮ್ಮನೆ ಕೊಡ್ತಾ ಇಲ್ಲ, ಅದನ್ನ ಕೊಡ್ತಾ ಇರೋದು ನಿರುದ್ಯೋಗಿಗಳಿಗೆ. ಹಾಗಾದ್ರೆ ಅವರು ಏನ್ ಮಾಡಬೇಕು? ವೀಕ್ಷಕರೇ, ಪ್ರಸ್ತುತ ಈ ಒಂದು ಯೋಜನೆ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಒದಗಿಸೋದಕ್ಕೆ ಒಂದು ವರದಾನವಾಗಿದೆ. ಆ ಒಂದು ಯೋಜನೆ ಬೇರಾವುದೂ ಅಲ್ಲ, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಒಂದು ಯೋಜನೆಯು ಮುಖ್ಯವಾಗಿ ಯುವಕರನ್ನ ಪ್ರೋತ್ಸಾಹಿಸಲು ಮತ್ತು ಗ್ರಾಮೀಣ ಪ್ರದೇಶದ ನಿರುದ್ಯೋಗಿಗಳಿಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ವರದಾನವಾಗಿದೆ ಅಂತ ಹೇಳಬಹುದು. ಅದರಲ್ಲೂ ಬಿಸಿ, ಎಸ್ಸಿ ಮತ್ತು ಎಸ್ಟಿ ವರ್ಗಗಳಿಗೆ 35% ಸಬ್ಸಿಡಿಯನ್ನ ಈ ಯೋಜನೆ ಒದಗಿಸ್ತಾ ಇದೆ. ಹಾಗಾದ್ರೆ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯಡಿಯಲ್ಲಿ ಸಬ್ಸಿಡಿ ಪಡೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ವೀಕ್ಷಕರೇ, ಈ ಒಂದು ಯೋಜನೆಯು ನಿರುದ್ಯೋಗಿಗಳನ್ನ ಉದ್ಯೋಗದಾತರನ್ನಾಗಿ ಮಾಡುವಂತಹ ಯೋಜನೆಯಾಗಿದೆ. ಇತರರಿಗೂ ಉದ್ಯೋಗವನ್ನ ನೀಡುವಂತೆ ಮಾಡುವಂತಹ ಮಹತ್ವದ ಯೋಜನೆಯಾಗಿದೆ. ನೀವು ಈ ಒಂದು ಯೋಜನೆಯ ಮೂಲಕವಾಗಿ ಸ್ವಂತ ವ್ಯವಹಾರವನ್ನ ಆರಂಭಿಸಬಹುದು. ಅದಕ್ಕೆ ಎಲ್ಲಾ ರೀತಿಯ ಸಹಾಯವನ್ನ ಈ ಒಂದು ಯೋಜನೆ ಮಾಡಿಕೊಡುತ್ತೆ. ನೀವು ಮಾಡಬೇಕಾಗಿರುವ ವ್ಯವಹಾರವನ್ನ ನಿರ್ಧರಿಸಿದ ನಂತರದಲ್ಲಿ ವೀಕ್ಷಕರೇ, ಮೊದಲನೇದಾಗಿ ನೀವು ಬ್ಯಾಂಕಿನಿಂದ ಸಾಲದ ಅನುಮೋದನೆಯನ್ನ ಪಡೆಯಬೇಕು. ಇದಕ್ಕಾಗಿ ಬ್ಯಾಂಕಿನಿಂದ ಸಾಲಕ್ಕೆ ಅರ್ಜಿ ಸಲ್ಲಿಸಿ ಮತ್ತು ಬ್ಯಾಂಕ್ ನಿಮ್ಮ ಸಾಲವನ್ನ ಅನುಮೋದಿಸಿದ ನಂತರ ನೀವು ಆ ವಿವರಗಳೊಂದಿಗೆ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯ ವೆಬ್ಸೈಟ್ನಲ್ಲಿ ಲಾಗಿನ್ ಪೋರ್ಟಲ್ಗೆ ಹೋಗಬೇಕಾಗುತ್ತೆ. ನೀವು ಆನ್ಲೈನ್ನಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಅಥವಾ PMEPGಯ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಮಾಡಬೇಕಾಗುತ್ತೆ. ಪೋರ್ಟಲ್ನಲ್ಲಿ ಅಗತ್ಯವಿರುವ ವಿವರಗಳನ್ನು ನಮೂದಿಸಬೇಕಾಗುತ್ತೆ. ವಿಶೇಷವಾಗಿ ಆಧಾರ್ ಸಂಖ್ಯೆ ಮತ್ತು ಪ್ಯಾನ್ ಕಾರ್ಡ್ ಸಂಖ್ಯೆಯಂತಹ ಮೂಲಭೂತ ವಿವರಗಳನ್ನು ಒದಗಿಸಬೇಕು. ನಂತರದಲ್ಲಿ ನೀವು ಒಂದು ಏಜೆನ್ಸಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಲ್ಲಿ ನಿಮಗೆ 3 ಆಯ್ಕೆಗಳು ಸಿಗುತ್ತೆ. ನೀವು ಸಬ್ಸಿಡಿ ಪಡೆಯಲು ಬಯಸುವ 3 ರೀತಿಯ ಏಜೆನ್ಸಿಗಳಿವೆ. ಮೊದಲನೆಯದು ಖಾದಿ ಮಂಡಳಿ, ಎರಡನೆಯದು ಖಾದಿ ಆಯೋಗ ಮತ್ತು ಮೂರನೆಯದು ಜಿಲ್ಲಾ ಕೈಗಾರಿಕಾ ನಿಗಮ. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ವೀಕ್ಷಕರೇ, ನೀವು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಿದ ಏಜೆನ್ಸಿ ಯಾವುದೇ ಆಗಿರಲಿ, ಆ ಏಜೆನ್ಸಿ ಅದನ್ನು ಪರಿಶೀಲಿಸಲು ಮತ್ತು ಘಟಕವನ್ನು ನಿಜವಾಗಿಯೂ ಸ್ಥಾಪಿಸಲಾಗಿದೆಯಾ, ಅದು ವ್ಯವಹಾರ ಮಾಡ್ತಿದ್ಯಾ ಮತ್ತು ಅದು ಉದ್ಯೋಗವನ್ನು ಒದಗಿಸ್ತಿದ್ಯಾ ಅಂತ ಕಂಡು ಹಿಡಿಯೋದಕ್ಕೆ ಬರುತ್ತೆ. ಅಂದರೆ ವೆರಿಫಿಕೇಶನ್ ಪ್ರೊಸೆಸ್ಗೆ ಸಂಬಂಧಪಟ್ಟ ಏಜೆನ್ಸಿ ನಿಮ್ಮ ಒಂದು ಘಟಕವನ್ನು ನೋಡೋದಕ್ಕೆ ಬರುತ್ತೆ. ವೀಕ್ಷಕರೇ, ಈ ಪರಿಶೀಲನೆಯ ನಂತರ ಸಬ್ಸಿಡಿಯನ್ನ ನಿಮಗೆ ಬಿಡುಗಡೆ ಮಾಡಲಾಗುತ್ತೆ. ನೀವು ಈ ಸಬ್ಸಿಡಿಯನ್ನ ಪಡೆಯಲು ಬಯಸಿದ್ರೆ ನೀವು ಅದನ್ನ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಮಾತ್ರ ಪಡೆಯಬಹುದು. ಖಾಸಗಿ ಬ್ಯಾಂಕ್ಗಳಲ್ಲಿ ಈ ಸಬ್ಸಿಡಿ ಲಭ್ಯವಿಲ್ಲ. ಉದಾಹರಣೆಗೆ, ನೀವು ಸರ್ಕಾರಿ ಬ್ಯಾಂಕ್ಗೆ 25 ಲಕ್ಷ ರೂಪಾಯಿಗಳ ಯೋಜನಾ ವರದಿಯನ್ನ ಸಲ್ಲಿಸಿದ್ರೆ ಮತ್ತು ನಿಮಗೆ 25 ಲಕ್ಷ ರೂಪಾಯಿಗಳ ಸಾಲಕ್ಕೆ ಅನುಮೋದನೆ ದೊರೆತರೆ ನಿಮಗೆ 8,72,000 ರೂಪಾಯಿಗಳ ಸಬ್ಸಿಡಿ ಸಿಗುವಂತಹ ಸಾಧ್ಯತೆ ಇದೆ. ಸಾಲಕ್ಕಾಗಿ ವಿವರವಾದ ಯೋಜನಾ ವರದಿಯನ್ನ ಚಾರ್ಟರ್ಡ್ ಅಕೌಂಟೆಂಟ್ ಸಿದ್ಧಪಡಿಸಬೇಕು. ಅದರಲ್ಲಿ ವ್ಯವಹಾರ ಏನು, ನಮ್ಮ ವೆಚ್ಚಗಳು ಯಾವುವು, ನಾವು ಎಷ್ಟು ಲಾಭವನ್ನ ನಿರೀಕ್ಷೆ ಮಾಡ್ತೀವಿ ಮತ್ತು ಯಾವಾಗ ಲಾಭ ನಷ್ಟದ ವರದಿಯನ್ನ ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನ ಒಳಗೊಂಡಿರಬೇಕಾಗುತ್ತೆ. ಆ ಒಂದು ಯೋಜನಾ ವರದಿಯನ್ನ ಬ್ಯಾಂಕಿಗೆ ಸಲ್ಲಿಸಿ ಮತ್ತು ಯೋಜನೆಗೆ ಅಗತ್ಯವಿರುವ ಸಾಲದ ಮೊತ್ತವನ್ನು ತಿಳಿಸಿ. ಬ್ಯಾಂಕ್ ನಮ್ಮ ಯೋಜನೆಯನ್ನ ಇಷ್ಟಪಟ್ಟರೆ ನೀವು ಆ ಒಂದು ಅಡಿಯಲ್ಲಿ ಬರುವ ಯೋಜನೆಯ ಆಧಾರದ ಮೇಲೆ ಅವರು ಸಾಲವನ್ನ ಮಂಜೂರು ಮಾಡ್ತಾರೆ. ಸಾಲ ಮಂಜೂರು ಮಾಡಿದ ನಂತರ ಸಾಲ ಮಂಜೂರಾತಿ ಪತ್ರವನ್ನ PMEPG ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅಲ್ಲದೆ ನಾವು ಆಯ್ಕೆ ಮಾಡಿದ ಏಜೆನ್ಸಿಗೆ ಆ ಪ್ರತಿಯನ್ನ ಸಲ್ಲಿಸಬೇಕು. ಈ ಸಾಲ ಮಂಜೂರಾತಿ ಪತ್ರವನ್ನ ಸಲ್ಲಿಸಿದ ನಂತರದಲ್ಲಿ ನಿಮ್ಮ ವ್ಯವಹಾರಕ್ಕೆ ತರಬೇತಿಯನ್ನು ಪಡೆಯಬೇಕಾಗುತ್ತೆ. ಅದಕ್ಕಾಗಿ ಸರ್ಕಾರದಿಂದಲೇ EDP ತರಬೇತಿ ಯೋಜನೆಯನ್ನ ಮಾಡಿಕೊಳ್ಳಲಾಗಿದೆ.
ಇಡಿಪಿ ತರಬೇತಿ ತರಗತಿಗಳಿಗೆ ಹಾಜರಾಗಬೇಕು. ಇಡಿಪಿ ತರಬೇತಿ ಪೂರ್ಣಗೊಂಡರೆ ಮಾತ್ರ ಸಬ್ಸಿಡಿ ಲಭ್ಯವಾಗುತ್ತದೆ. ವೀಕ್ಷಕರೇ, ಈ ಇಡಿಪಿ ತರಬೇತಿ ಅಂದರೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ. ಇದು ಸಂಪೂರ್ಣವಾಗಿ ಆನ್ಲೈನ್ ಕೋರ್ಸ್ ಆಗಿರುತ್ತೆ. ನೀವು ಎಲ್ಲಿಯೂ ಕೂಡ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ. ಇಂಟರ್ನೆಟ್ ಸೌಲಭ್ಯ ಇದ್ರೆ ಸಾಕು, ಆನ್ಲೈನ್ ಮೂಲಕವಾಗಿ ಈ ಒಂದು ಕೋರ್ಸ್ ಅನ್ನ ನೀವು ಆಕ್ಸೆಸ್ ಮಾಡಬಹುದು. ಅಂದ್ರೆ ಆನ್ಲೈನ್ ಮೂಲಕವಾಗಿ ಇಡಿಪಿ ತರಬೇತಿ ತರಗತಿಗೆ ಹಾಜರಾಗಬಹುದು. ಇದು ಒಟ್ಟು 15 ತರಗತಿಗಳನ್ನು ಒಳಗೊಂಡಿರುತ್ತದೆ. ಜೊತೆಗೆ ನಿಮಗೆ 15 ಪರೀಕ್ಷೆಗಳು ಕೂಡ ಇರುತ್ತೆ. ನೀವು ಅವುಗಳಲ್ಲಿ ಅರ್ಹತೆ ಪಡೆದರೆ ಮಾತ್ರ ನಿಮಗೆ ಇಡಿಪಿ ತರಬೇತಿ ಪ್ರಮಾಣ ಪತ್ರ ಸಿಗುತ್ತೆ. ಇಡಿಪಿ ತರಬೇತಿ ಪ್ರಮಾಣ ಪತ್ರವನ್ನ ಪಡೆದ ನಂತರ ಸಬ್ಸಿಡಿಯನ್ನ ನಿಮಗೆ ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಸಬ್ಸಿಡಿ ದರದ ವಿಚಾರಕ್ಕೆ ಬಂದರೆ, ಒಂದು ವೇಳೆ ನಗರ ಪ್ರದೇಶದಲ್ಲಿ ಈ ಒಂದು ಯೋಜನೆಯನ್ನ ಮಾಡಿದ್ರೆ 25% ಸಬ್ಸಿಡಿ ಲಭ್ಯವಾಗುತ್ತದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಾದ್ರೆ 35% ಸಬ್ಸಿಡಿ ಲಭ್ಯವಾಗುತ್ತದೆ. ಇದಿಷ್ಟು ಈ ಒಂದು ಯೋಜನೆಯ ಮಾಹಿತಿ. ಧನ್ಯವಾದಗಳು ವೀಕ್ಷಕರೇ.